ನೀವು ನಿಮ್ಮ ಲೈಫನ್ನೇ ಹಿಂದೆ ತಿರುಗಿ ನೋಡಿದಾಗ ಛಲ ಆಗಿರಲಿ, ಚೆಸ್ಸಲ್ಲಿದ್ದಂಥ ನೀವು ಮುಂದೆ ಅಫ್ಕೋರ್ಸ್ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಆಗಿರಲಿ, ಬ್ಯಾಡ್ಮಿಂಟನ್ ಆಗಿರಲಿ, ಇದೆಲ್ಲದ್ರ ಕಡೆಗೆ ಆ ಗಾಳಿ ಬೀಸಿದಾದರೂ ಹೇಗೆ ಸರ್? ಅದು ನಮ್ಮ ಕೋಚ್ ಲಿಂಗಪ್ಪ ಅವ್ರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ಬೇಕು. ಈಗಿಲ್ಲ ಅವರು, ಒಂದು ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತರು ಕರ್ನಾಟಕದವರು. ಅವ್ರು ಎಂತೆಂಥ ಪ್ರತಿಭೆಗಳನ್ನ ಗುರುತಿಸಿದ್ದಾರೆ ಅಂದರೆ, ಅಶ್ವಿನಿ ನಾಚಪ್ಪ, ಉದಯ್ ಪ್ರಭು ಅಂತ ದೊಡ್ಡ ದೊಡ್ಡ ವ್ಯಕ್ತಿ ನಮ್ಮ ಕರ್ನಾಟಕದ ಆಗಿನ ಸ್ಟಾರ್ ವಾರ್ಡ್ಸ್ಗಳನ್ನೆಲ್ಲ ಕರ್ನಾಟಕದಿಂದ ತಯಾರು ಮಾಡಿದಂಥ ವ್ಯಕ್ತಿ ಹತ್ರ ನಾನು ತರಬೇತಿ ತೊಗೊಳೋದಕ್ಕೆ ತುಂಬ ಕಷ್ಟಪಟ್ಟೆ. ಯಾಕಂದರೆ ಅವ್ರು ಸುಲಭ ಅಲ್ಲ. ಅದು ಅವಾಗ ನಾನು ವಿಕಲಚೇತನ, ಇವ್ನು ಹೆಂಗೆ ಹೇಳ್ಕೊಡೋದು, ಏನು ಹೇಳ್ಕೊಡೋದು ಅಂತ. ಅವ್ರು ಶಿಸ್ತು, ಇವರು ಒಂದು ತುಂಬ ಶಿಸ್ತು ಇರೋದು. 4 ಗಂಟೆಗೆ ನಂಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. 3:55ಕ್ಕೆ ನಾನು ಅಲ್ಲಿ ಇರಬೇಕು. 4 ಗಂಟೆಗೆ ಬಂದರೂ ಇಲ್ಲ. ಟೈಮ್ ಅಂದರೆ ಟೈಮ್, ಡಿಸಿಪ್ಲಿನ್ ಸಖತ್ ಡಿಸಿಪ್ಲಿನ್. ಅದರಲ್ಲ ಅಂತ ಅವ್ರು ಮಾತಾಡ್ಸಂಗೆ ಅಲ್ಲ. ನೀವು ಯಾವ ಕ್ರೀಡೆನಲ್ಲಿ ತೊಡಗಿಸ್ಕೋಬೇಕು ಅಂತ ಆ ನಿರ್ಧಾರ ಅವರೇ ಮಾಡಿದ್ರೆ ಅಥವಾ ನಿಮಗೆ ಆಪ್ಷನ್ಸ್ ಕೊಡ? ನನಗೆ ಆಪ್ಷನ್ ಬಂತು, ನಾನೇ ತೊಡಗಿಸ್ಕೊಂಡೆ ಇದರಲ್ಲಿ. ಯಾಕಂದರೆ ಓಡೋದಕ್ಕೆ ನನ್ನ ಕಾಲ ಅಷ್ಟಿದಿಲ್ಲ. ಆಮೇಲೆ ನಮ್ಮದು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ನಮ್ಮದು ಓಟ ಇಲ್ಲ. ಥ್ರೋಸ್ ಮತ್ತು ಶಾರ್ಟ್ ಪುಟ್ ಡಿಸ್ಕಸ್ ಮಾತ್ರ ಇರೋದು. ಸೊ ಆ ಇದು ನಿಟ್ಟಿನಂದು ಕೈ ಚೆನ್ನಾಗಿದೆ, ಥ್ರೋ ಎಸಿಬೋದಲ್ಲ, ಕಾಲು ಮೂಮೆಂಟ್ಸ್ ಬೇಕು, ಆ ಟೆಕ್ನಿಕ್ಸ್ ಹೇಳ್ಕೊಟ್ರು. ಸೊ ಆ ಮನುಷ್ಯನ ನಾನು ಈಗಲೂ ನೆನೆಸ್ಕೊಳ್ತೀನಿ, ಮುಂದಕ್ಕೂ ನೆನೆಸ್ಕೋಬೇಕಂತ ಮನುಷ್ಯ ನನಗೆ ಐಡಿಯಾ ಕೊಟ್ಟು ಈ ಪ್ರಶಸ್ತಿ ಬರೋದಕ್ಕೆ ಅವರೊಬ್ಬರು ಕಾರಣ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.